ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಬನ್ನಿಮ್ಮ. ಏನಿದು ಸುಡೋ ಬಿಸಿಲಲ್ಲಿ ಪ್ರಳಯ ಕಾಲದ ಮೋಡಗಳ ಈ ಗುಡುಗು ಮಿಂಚು ಇದರ ಅಬ್ರ ನೋಡಿದ್ರೆ ಯಾವುದೋ ಅಪಶಕನದ ಮುನ್ಸೂಚನೆ ಥರ ಇದೆಯಲ್ಲ. ಏನು ವಿಪತ್ತು ಕಾದಿದೆಯೋ ಏನೋ ಅಂತ ಅನ್ನಿಸ್ತಾ ಇದೆ. ಶಕನನೇ ಸರಿ ಇಲ್ಲ. ನೋಡಿ ಯಾಕಮ್ಮ ಬರ್ತಾ ಇದ್ದವ್ರು ಇದ್ದಕ್ಕಿದ್ದಾಗೆ ಇಲ್ಲೇ ನಿಂತ್ಬಿಟ್ರಿ, ಒಳಗೆ ಬನ್ನಿ. ಅದು ನಾನೊಂದು ಅರ್ಜೆಂಟಾಗಿ ಕಾಲ್ ಮಾಡಬೇಕಾಗಿತ್ತು, ಮರ್ತೇ ಬಿಟ್ಟೆ ನೋಡಿ. ನೀವು ಹೋಗಿರಿ, ನಾನು ಮೀಟಿಂಗ್ ಮುಗಿಸ್ಕೊಂಡು ಬರ್ತೀನಿ. ಇಲ್ಲಮ್ಮ, ಇನ್ನೇನು ಪೂಜೆ ಶುರು ಇಲ್ಲ, ಒಂದು 1/4 ಗಂಟೆ ನಾನು ಮೀಟಿಂಗ್ ಮುಗಿಸ್ಕೊಂಡು ಬರ್ತೀನಿ. ನೀವು ಹೋಗಿರಿ. ಅಲ್ಲ, ಏನಿದು ಇಷ್ಟೊಂದು ಅಪಶಕನಗಳು ಒಟ್ಟೊಟ್ಟಿಗೆ ಆಗ್ತಾ ಇದೆಯಲ್ಲ. ಇಷ್ಟು ವರ್ಷಗಳ ಕಾಲದಲ್ಲಿ ಯಾವತ್ತೂ ಆಗದೇ ಇದ್ದಿದ್ದು. ನಮ್ಮಿಂದ ಏನಾದರೂ ಅಪಚಾರ ಆಗಿದೆ ಅನ್ನೋದ್ರ ಮುನ್ಸೂಚನೆ ಏನಾಯಿತು? ತಾಯಿ, ನಮ್ಮಿಂದ ಏನೇ ಅಪಚಾರವಾಗಿದ್ರು ದಯವಿಟ್ಟು ಅದನ್ನೆಲ್ಲ ಕ್ಷಮಿಸಿ ನಮ್ಮನ್ನು ಕಾಪಾಡಮ್ಮ. ಇಲ್ಲ 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 ಇಲ್ಲ, ಸರಿ ಇಲ್ಲ. ದೇವಿ ಕನಸು ಕರಾಳಗಳಿಗೆ ಇಲ್ಲ ಇಲ್ಲ ಇಲ್ಲ, ನಾಶ, ಸರ್ವನಾಶ, ವಿಷಜಾಲ, ದೈವಿಕ ಶಕ್ತಿ, ಕ್ಷುದ್ರ ಶಕ್ತಿ. ಈ ಹೋರಾಟ ಸಲ್ಲದು ಸಲ್ಲದು. ಶಕ್ತಿ ಕೈ ತಪ್ಪಿ ಹೋಗಬಾರ್ದು. ಹೋಗ್ಬಾರ್ದು. ಅಲ್ಲಿ ಶತ್ರು ಮಾಯೆ, ಅನಾಹುತ. ಅಮ್ಮ ಎಚ್ಚರ, ಅಮ್ಮ, ರಕ್ಷಣೆ, ಅಪಾಯ ಅರಿವಿಲ್ಲ. ತಾಯಿ ಪಾಹಿ ಮಾಂ. ರಕ್ಷಣೆ, ರಕ್ಷಕ ಕುಟುಂಬ, ರಕ್ಷಣೆ. ಬಾಸು ಹಿಂಗೆ ಬಾಸು. ಇನ್ನೇನು ಡ್ರೈವರ ಮಿಕ್ಸರ್ ಗ್ರೈಂಡರ ಬಾಡಿ ಪಾರ್ಟ್ಸ್ ಎಲ್ಲ ಲೂಸ್ ಆಗೋಯ್ತು. ಬಾಸು, ನೀವು ಗಾಡಿಯಿಂದ ಇಳಿಯೋದು ಹೇಗಿತ್ತು ಗೊತ್ತಾ? ಈ ಕೈದಿ ಜೈಲಿಂದ ಬಿಡುಗಡೆ ಆಗ್ತಾನಲ್ಲ ಹಾಗೇನಿತ್ತು. ಅಲ್ಲ ಬಾಸು, ಒಳ್ಳೆ ತಾತನ್ ತರ ಬಕ್ಕೊಂಡ್ ಬರ್ತಿದ್ದೀರಲ್ಲ. ಹಲೋ, ನಾನೇನು ತಾತ ಅಲ್ಲ, ನಾನು ಆರಾಮಾಗೇ ಇದ್ದೀನಿ. ಬಾಸು, ಮುಂದೋಗಣ್ವಾ? ಒಂದು ನಿಮಿಷ ನಡಿ. ಬಾಸು, ನೀವೆಷ್ಟು ಆರಾಮಾಗಿದ್ದೀರಾ ಅಂತ ಇದರಲ್ಲೇ ಗೊತ್ತಾಗುತ್ತೆ. ನಿನಗೆ ತುಂಬ ಖುಷಿ ಆಗ್ತಾ ಇದೆ ಅಲ್ವಾ ನನ್ನ ಈ ಪರಿಸ್ಥಿತಿಲಿ ನೋಡಿ? ಇವತ್ತು ನಿನಗಿದೆ ಬಿಗ್ ಎಂಟರ್ಟೈನ್ಮೆಂಟ್ ಅನ್ಸುತ್ತೆ. ಹಾಗಲ್ಲ ಬಾಸು, ಯಾವಾಗಲೂ AC ಕಾರಲ್ಲಿ ಕೂತ್ಕೊಳ್ಳೋ ರಾಜ್ಕುಮಾರ ಇವತ್ತು ಕೋಳಿಗಳ ಮಧ್ಯೆ ಸಿಕ್ಕಾಕೊಂಡು ಕೋಳಿ ರಾಜ ಆಗಿದ್ರಲ್ಲ, ಅದನ್ನ ನೆನ್ಸ್ಕೊಂಡ್ರೆ ಆ ದೃಶ್ಯ ನೋಡೋದಕ್ಕೆ ಮಜಾ ಆಯ್ತು. ಅತ್ಯಾಗ ಆಡ್ಬೇಡ ದುರ್ಗಾ,
ನೆಟ್ವರ್ಕ್ ಸಿಕ್ತಿದ್ದಾಗೆ ನಾನು ಬೇಕಾದರೆ ಕಾಲ್ ಮಾಡಿ ಕಾರ್ ತರಿಸ್ಕೋಬೋದಿತ್ತು, ಅಂದರೂ ತರಿಸ್ಕೊಳ್ಳಿಲ್ಲ. ಯಾಕೆ ಹೇಳು? ಗೊತ್ತಿಲ್ಲ ಯಾಕೆ. ಆ್ಯಕ್ಚುಲಿ ನಾನು ಈ ಗಾಡಿ ಹತ್ತಿದ್ದೆ ಸೋಷಿಯಲ್ ಎಕ್ಸ್ಪೆರಿಮೆಂಟ್ ಮಾಡೋದಕ್ಕೆ, ಈ ಜನಸಾಮಾನ್ಯರ ಕಷ್ಟ ಏನು ಅಂತ ತಿಳ್ಕೊಳ್ಳೋದಕ್ಕೆ. ಲೀಡರ್ ಆದರೂ ಇದನ್ನೆಲ್ಲ ಮಾಡಬೇಕಾಗುತ್ತೆ. ಓ ಹೌದೌದು, ಅದಕ್ಕೆ ಅಲ್ವಾ ಬೋಸು ಪಾಪ ಯಾರೋ ಒಬ್ರು ಊರು ಯಾವಾಗ ಬರುತ್ತಪ್ಪ ಅಂತ ಪೇಚ ಆಡ್ತಾ ಇದ್ರು. ಬಾಸು ನೀವು ಯಾವ ಥರ ಲೀಡರ್ ಆಗಿದ್ರಿ ಅಂದರೆ ನಿಮ್ಮ ತಲೆಯಲ್ಲಿ ಸಿಕ್ಕಾಕೊಂಡಿತ್ತಲ್ಲ ಆ ಕೋಳಿಗರಿ, ಅದನ್ನ ನೋಡಿ ಜನರೆಲ್ಲ ನೀವು ಕಾಡಿನ ರಾಜ ಅಂದ್ಕೊಂಡಿದ್ರು. ಆದರೆ ನಾನು ಮಾತ್ರ ನೀವು ಕೋಳಿ ರಾಜ ಅಂತ ಅಂದ್ಕೊಂಡಿದ್ದೆ ಅಲ್ವಾ ಬಾಸು? ಏ ನಮ್ಮ ದುರ್ಗ ಅಲ್ವಾ? ಹೌದು ರೀ, ನಮ್ಮ ದುರ್ಗನೇ. ಬಾ. ನಿನಗಿದು ವಿಚಿತ್ರ ಅನ್ನಿಸ್ಬೋದು, ಆದರೆ ಇಟಲಿಲಿ ಇದನ್ನು ಫೆದರ್ ಸ್ಟೈಲ್ ಅಂತಾರೆ, ಗೊತ್ತಾ? ಅದೇನೋ ನನಗೆ ಗೊತ್ತಿಲ್ಲ ಬಾಸು, ಆದರೆ ನಮ್ಮೂರಲ್ಲಿ ಮಾತ್ರ ಕೋಳಿ ಗುಡ್ ಸ್ಟೈಲ್ ಅಂತಾರೆ. ಬನ್ನಿ ಹೋಗೋಣ. ಅರೆ ದುರ್ಗಾ, ಹಳೆಂದ್ರಿನ ಜೊತೆಲೆ ಕರ್ಕೊಂಡ್ ಬಂದಿದ್ಯಾ? ತುಂಬಾ ಸಂತೋಷ ಆಯ್ತು ಕಣಮ್ಮ. ನಾಳೆ ಶಿವರಾತ್ರಿ ಇದೆ, ಸಂಪ್ರದಾಯದ ಆಟಗಳನ್ನ ಆಡೋಕೆ ನೀವಿಬ್ರು ಜೊತೆಗೆ ಬಂದಿದ್ದೀರಲ್ವಾ? ಓ ಇದ್ರ ಬಗ್ಗೆನೇ ಮರ್ತೋಗಿದ್ನಲ್ಲ ನಾನು. ಏನು ಸಂಪ್ರದಾಯದ ಆಟಗಳ? ಏನು ಆಟಗಳು ದುರ್ಗಾ? ಮ್ಯೂಸಿಕಲ್ ಚೇರ, ರನ್ನಿಂಗ್ ರೇಸ್, ಏನದು? ಏನಿಲ್ಲ ಬಾಸು, ಏನಿಲ್ಲ. ಇವ್ರೇನೋ ಮಾತಾಡ್ತಿದಾರೆ ಅಷ್ಟೇನೆ. ಬನ್ನಿ ನಾ ಹೊಡೋಣ. ಯಾಕಮ್ಮ ನಾಚಿಕೆ ಪಡ್ಕೊಂತ್ಯಾ? ಗಂಡ ಹೆಂಡತಿ ಹಗ್ಗ ಜಗ್ಗಾಟ, ಕೆಸರುಗದ್ದೆ ಓಟ, ಅದರಲ್ಲಿ ಗೆಲ್ಲೇಬೇಕು ತಾನೆ. ಏನ್ ಹೇಳಿ ಅಂದ್ರೆ ಗೆಲ್ತೀರ ತಾನೆ, ಯಾಕಂದ್ರೆ ನಮ್ಮ ಊರಿಗೆ ಪ್ರತಿಷ್ಠೆ ಇದು. ಏನು ಕೆಸರುಗದ್ದೆ ಓಟನ? ಬಾಸು ಹೇಳಿದ್ನಲ್ಲ, ಏನೋ ಅವ್ರೇನೋ ಹೇಳ್ತಿದ್ದಾರೆ. ಈ ಸುಮ್ಮನೆ ಇವ್ರ ಮಾತು ಕೇಳಿಸ್ಕೊಂಡಿಲ್ಲೇ ನಿಂತಿದ್ರೆ ಆಮೇಲೆ ಅವ್ರು ಇಡೀ ಊರ್ನ ಇಲ್ಲಿ ಕರ್ಸ್ಬಿಡ್ತಾರೆ. ನಾನು ಹೇಳ್ತೀನಲ್ವಾ, ಬನ್ನಿ ಬಾಸು ಹೋಗೋಣ. ವೇಟ್ ದುರ್ಗಾ, ಅವ್ರೇನೋ ಹೇಳ್ತಾ ಇದಾರೆ, ನಾನು ಅದ್ರ ಬಗ್ಗೆ ತಿಳ್ಕೋಬೇಕು. ಯಜಮಾನ್ರೆ, ಈ ವಿಷಯದ ಬಗ್ಗೆ ನನಗೊಂದು ಸ್ವಲ್ಪ ವಿವರವಾಗಿ ಹೇಳ್ತೀರಾ? ಈ ಆಚರಣೆ ಅಂದ್ರೇನು, ಅದ್ರಲ್ಲಿ ನಾವಿಬ್ರು ಏನು ಮಾಡಬೇಕು? ಹಳೆ ಅಂದ್ರೆ ನಮ್ಮೂರಲ್ಲಿ ಶಿವರಾತ್ರಿ ಅಂದ್ರೆ ಬರೀ ಜಾಗರಣೆ ಮಾತ್ರ ಅಲ್ಲ, ಗಂಡ ಹೆಂಡತಿ ಪರಸ್ಪರ ತಮ್ಮ ಪ್ರೀತಿ ನಂಬಿಕೆನ ಸಾಬೀತುಪಡಿಸೋದಕ್ಕೆ ಕೆಲವು ಆಚರಣೆ ಆಟಗಳನ್ನ ಆಡ್ಲೇಬೇಕಾಗತ್ತೆ. ಹೌದಾ? ಸ್ವಲ್ಪ ಅರ್ಥ ಆಗ್ತದೆ. ನಂಗೆ ಇದ್ರ ಬಗ್ಗೆ ಪೂರ್ತಿಯಾಗಿ ಮಾಹಿತಿ ಕೊಡ್ತೀರಾ? ಅಂದರೆ ಈ ಶಿವರಾತ್ರಿ ಸಂಪ್ರದಾಯ ಅಂದ್ರೇನು, ನಾವಿಬ್ರು ಯಾಕೆ ಆಟ ಆಡಬೇಕು? ಯಾಕೆಂದ್ರೆ ಗಂಡ ಹೆಂಡತಿ ಮಧ್ಯೆ ಮೌನ ಮುರಿದು ಅವರಿಬ್ರು ಒಂದಾಗೋದಿಕ್ಕೆ. ಇಬ್ರು ಒಂದಾಗೋದಕ್ಕೆ? ದುರ್ಗಾ, ಇವ್ರು ಏನು ಹೇಳ್ತಾ ಇದ್ದಾರೆ? ಬಾಸು ನಾನು ನಿಮ್ಗೆ ಅದಕ್ಕೆ ಹೇಳಿದ್ದು, ಇವ್ರ ಮಾತೆಲ್ಲ ಕೇಳಿಸ್ಕೋಬೇಡಿ ಅಂತ. ಅಣ್ಣ ಇವಾಗ ಆಟದ ವಿಷಯ ಬಿಡಿ, ಅವ್ರು ಈಗ ತಾನೇ ಬಂದಿದಾರಲ್ವಾ, ಸುಸ್ತಾಗಿರುತ್ತೆ ಬೇರೆ. ಇವರು ಸಿಟಿ ಜನ ಅಲ್ವಾ, ಇವ್ರಿಗದೆಲ್ಲ ಅರ್ಥ ಆಗಲ್ಲ. ಪ್ರಯಾಣ ಮಾಡ್ಕೊಂಬಂದು ಸುಸ್ತಾಗಿದ್ದಾರೆ, ಇವ್ರಿಗೆ ಸ್ವಲ್ಪ ರೆಸ್ಟ್ ಬೇಕು. ಇಲ್ಲ ದುರ್ಗಾ,